ಭಾವಗೀತೆಗಳ ಕವಿ ಕನ್ನಡಿಗರ ಕೋಟ್ಯಂತರ ಕನ್ನಡಿಗರ ಜನಮನ ಗೆದ್ದಿರ್ತಕ್ಕಂಥ ಅತ್ಯಪರೂಪದ ಕವಿ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ನಿಧನ ಹೊಂದಿದ್ದಾರೆ. 76 ವರ್ಷ ಅವರಿಗೆ ವಯಸ್ಸಾಗಿತ್ತು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಬೆಳಗ್ಗೆ 7 ಗಂಟೆ ಸುಮಾರಿಗೆ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ನಿಧನರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 17 ಕವನ ಸಂಕಲನ, 4 ಕಥಾ ಸಂಕಲನ, 4 ಕಾದಂಬರಿಗಳು, 7 ನಾಟಕಗಳನ್ನು ರಚಿಸಿದ್ದಾರೆ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು. ಮಕ್ಕಳ ಸಾಹಿತ್ಯ, ಜೀವನ ಚರಿತ್ರೆಗಳನ್ನು ಕೂಡ ಎಚ್.ಎಸ್.ವಿ ರಚಿಸಿದ್ದಾರೆ. ಚಲನಚಿತ್ರ ರಂಗಭೂಮಿಯಲ್ಲೂ ಕೂಡ ಎಚ್.ಎಸ್.ವಿ ಅವರ ಸೇವೆ ಅತ್ಯಂತ ಅಮೂಲ್ಯವಾದದ್ದು. ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಡಾಕ್ಟರ್ ಡಿ.ಎಸ್. ಕರ್ಕಿ ಕಾವ್ಯ ಪುರಸ್ಕಾರ, ಫಿಲ್ಮ್ ಫೇರ್ ಪ್ರಶಸ್ತಿ ಸೇರಿದಂತೆ 16 ಪುರಸ್ಕಾರಗಳಿಗೆ ಎಚ್.ಎಸ್.ವಿ ಭಾಜನರಾಗಿದ್ದರು. ಮೂಲತಃ ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಹೊದಗೆರೆಯವರು. ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ವಾಸ ಇದ್ದರು. ಭಾವಗೀತೆಗಳ ಕವಿ ಕನ್ನಡಿಗರ ಕೋಟ್ಯಂತರ ಕನ್ನಡಿಗರ ಜನಮನ ಗೆದ್ದಿರ್ತಕ್ಕಂಥ ಅತ್ಯಪರೂಪದ ಕವಿ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ನಿಧನ ಹೊಂದಿದ್ದಾರೆ. 76 ವರ್ಷ ಅವರಿಗೆ ವಯಸ್ಸಾಗಿತ್ತು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಬೆಳಗ್ಗೆ 7 ಗಂಟೆ ಸುಮಾರಿಗೆ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ನಿಧನರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 17 ಕವನ ಸಂಕಲನ, 4 ಕಥಾ ಸಂಕಲನ, 4 ಕಾದಂಬರಿಗಳು, 7 ನಾಟಕಗಳನ್ನು ರಚಿಸಿದ್ದಾರೆ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು. ಮಕ್ಕಳ ಸಾಹಿತ್ಯ, ಜೀವನ ಚರಿತ್ರೆಗಳನ್ನು ಕೂಡ ಎಚ್.ಎಸ್.ವಿ ರಚಿಸಿದ್ದಾರೆ. ಚಲನಚಿತ್ರ ರಂಗಭೂಮಿಯಲ್ಲೂ ಕೂಡ ಎಚ್.ಎಸ್.ವಿ ಅವರ ಸೇವೆ ಅತ್ಯಂತ ಅಮೂಲ್ಯವಾದದ್ದು. ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಡಾಕ್ಟರ್ ಡಿ.ಎಸ್. ಕರ್ಕಿ ಕಾವ್ಯ ಪುರಸ್ಕಾರ, ಫಿಲ್ಮ್ ಫೇರ್ ಪ್ರಶಸ್ತಿ ಸೇರಿದಂತೆ 16 ಪುರಸ್ಕಾರಗಳಿಗೆ ಎಚ್.ಎಸ್.ವಿ ಭಾಜನರಾಗಿದ್ದರು. ಮೂಲತಃ ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಹೊದಗೆರೆಯವರು. ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ವಾಸ ಇದ್ದರು. ಭಾವಗೀತೆಗಳ ಕವಿ ಕನ್ನಡಿಗರ ಕೋಟ್ಯಂತರ ಕನ್ನಡಿಗರ ಜನಮನ ಗೆದ್ದಿರ್ತಕ್ಕಂಥ ಅತ್ಯಪರೂಪದ ಕವಿ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ನಿಧನ ಹೊಂದಿದ್ದಾರೆ. 76 ವರ್ಷ ಅವರಿಗೆ ವಯಸ್ಸಾಗಿತ್ತು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಬೆಳಗ್ಗೆ 7 ಗಂಟೆ ಸುಮಾರಿಗೆ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ನಿಧನರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 17 ಕವನ ಸಂಕಲನ, 4 ಕಥಾ ಸಂಕಲನ, 4 ಕಾದಂಬರಿಗಳು, 7 ನಾಟಕಗಳನ್ನು ರಚಿಸಿದ್ದಾರೆ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು. ಮಕ್ಕಳ ಸಾಹಿತ್ಯ, ಜೀವನ ಚರಿತ್ರೆಗಳನ್ನು ಕೂಡ ಎಚ್.ಎಸ್.ವಿ ರಚಿಸಿದ್ದಾರೆ. ಚಲನಚಿತ್ರ ರಂಗಭೂಮಿಯಲ್ಲೂ ಕೂಡ ಎಚ್.ಎಸ್.ವಿ ಅವರ ಸೇವೆ ಅತ್ಯಂತ ಅಮೂಲ್ಯವಾದದ್ದು. ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಡಾಕ್ಟರ್ ಡಿ.ಎಸ್. ಕರ್ಕಿ ಕಾವ್ಯ ಪುರಸ್ಕಾರ, ಫಿಲ್ಮ್ ಫೇರ್ ಪ್ರಶಸ್ತಿ ಸೇರಿದಂತೆ 16 ಪುರಸ್ಕಾರಗಳಿಗೆ ಎಚ್.ಎಸ್.ವಿ ಭಾಜನರಾಗಿದ್ದರು. ಮೂಲತಃ ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಹೊದಗೆರೆಯವರು. ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ವಾಸ ಇದ್ದರು. ಭಾವಗೀತೆಗಳ ಕವಿ ಕನ್ನಡಿಗರ ಕೋಟ್ಯಂತರ ಕನ್ನಡಿಗರ ಜನಮನ ಗೆದ್ದಿರ್ತಕ್ಕಂಥ ಅತ್ಯಪರೂಪದ ಕವಿ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ನಿಧನ ಹೊಂದಿದ್ದಾರೆ. 76 ವರ್ಷ ಅವರಿಗೆ ವಯಸ್ಸಾಗಿತ್ತು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಬೆಳಗ್ಗೆ 7 ಗಂಟೆ ಸುಮಾರಿಗೆ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ನಿಧನರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 17 ಕವನ ಸಂಕಲನ, 4 ಕಥಾ ಸಂಕಲನ, 4 ಕಾದಂಬರಿಗಳು, 7 ನಾಟಕಗಳನ್ನು ರಚಿಸಿದ್ದಾರೆ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು. ಮಕ್ಕಳ ಸಾಹಿತ್ಯ, ಜೀವನ ಚರಿತ್ರೆಗಳನ್ನು ಕೂಡ ಎಚ್.ಎಸ್.ವಿ ರಚಿಸಿದ್ದಾರೆ. ಚಲನಚಿತ್ರ ರಂಗಭೂಮಿಯಲ್ಲೂ ಕೂಡ ಎಚ್.ಎಸ್.ವಿ ಅವರ ಸೇವೆ ಅತ್ಯಂತ ಅಮೂಲ್ಯವಾದದ್ದು. ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಡಾಕ್ಟರ್ ಡಿ.ಎಸ್. ಕರ್ಕಿ ಕಾವ್ಯ ಪುರಸ್ಕಾರ, ಫಿಲ್ಮ್ ಫೇರ್ ಪ್ರಶಸ್ತಿ ಸೇರಿದಂತೆ 16 ಪುರಸ್ಕಾರಗಳಿಗೆ ಎಚ್.ಎಸ್.ವಿ ಭಾಜನರಾಗಿದ್ದರು. ಮೂಲತಃ ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಹೊದಗೆರೆಯವರು. ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ವಾಸ ಇದ್ದರು. ಭಾವಗೀತೆಗಳ ಕವಿ ಕನ್ನಡಿಗರ ಕೋಟ್ಯಂತರ ಕನ್ನಡಿಗರ ಜನಮನ ಗೆದ್ದಿರ್ತಕ್ಕಂಥ ಅತ್ಯಪರೂಪದ ಕವಿ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ನಿಧನ ಹೊಂದಿದ್ದಾರೆ. 76 ವರ್ಷ ಅವರಿಗೆ ವಯಸ್ಸಾಗಿತ್ತು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಬೆಳಗ್ಗೆ 7 ಗಂಟೆ ಸುಮಾರಿಗೆ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ನಿಧನರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 17 ಕವನ ಸಂಕಲನ, 4 ಕಥಾ ಸಂಕಲನ, 4 ಕಾದಂಬರಿಗಳು, 7 ನಾಟಕಗಳನ್ನು ರಚಿಸಿದ್ದಾರೆ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು. ಮಕ್ಕಳ ಸಾಹಿತ್ಯ, ಜೀವನ ಚರಿತ್ರೆಗಳನ್ನು ಕೂಡ ಎಚ್.ಎಸ್.ವಿ ರಚಿಸಿದ್ದಾರೆ.
ಚಲನಚಿತ್ರ ರಂಗಭೂಮಿಯಲ್ಲೂ ಕೂಡ ಎಚ್.ಎಸ್.ವಿ ಅವರ ಸೇವೆ ಅತ್ಯಂತ ಅಮೂಲ್ಯವಾದದ್ದು. ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಡಾಕ್ಟರ್ ಡಿ.ಎಸ್. ಕರ್ಕಿ ಕಾವ್ಯ ಪುರಸ್ಕಾರ, ಫಿಲ್ಮ್ ಫೇರ್ ಪ್ರಶಸ್ತಿ ಸೇರಿದಂತೆ 10 ಪುರಸ್ಕಾರಗಳಿಗೆ ಎಚ್.ಎಸ್.ವಿ ಭಾಜನರಾಗಿದ್ದರು. ಮೂಲತಃ ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಹೊದಗೆರೆಯವರು. ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ವಾಸ ಇದ್ದರು. ಭಾವಗೀತೆಗಳ ಕವಿ, ಕನ್ನಡಿಗರ ಕೋಟ್ಯಂತರ ಕನ್ನಡಿಗರ ಜನಮನ ಗೆದ್ದಿರ್ತಕ್ಕಂಥ ಅತ್ಯಪರೂಪದ ಕವಿ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ನಿಧನ ಹೊಂದಿದ್ದಾರೆ. 76 ವರ್ಷ ಅವರಿಗೆ ವಯಸ್ಸಾಗಿತ್ತು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಬೆಳಗ್ಗೆ 7 ಗಂಟೆ ಸುಮಾರಿಗೆ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ನಿಧನರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 17 ಕವನ ಸಂಕಲನ, 4 ಕಥಾ ಸಂಕಲನ, 4 ಕಾದಂಬರಿಗಳು, 7 ನಾಟಕಗಳನ್ನು ರಚಿಸಿದ್ದಾರೆ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು. ಮಕ್ಕಳ ಸಾಹಿತ್ಯ, ಜೀವನ ಚರಿತ್ರೆಗಳನ್ನು ಕೂಡ ಎಚ್.ಎಸ್.ವಿ ರಚಿಸಿದ್ದಾರೆ. ಚಲನಚಿತ್ರ ರಂಗಭೂಮಿಯಲ್ಲೂ ಕೂಡ ಎಚ್.ಎಸ್.ವಿ ಅವರ ಸೇವೆ ಅತ್ಯಂತ ಅಮೂಲ್ಯವಾದದ್ದು. ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಡಾಕ್ಟರ್ ಡಿ.ಎಸ್. ಕರ್ಕಿ ಕಾವ್ಯ ಪುರಸ್ಕಾರ, ಫಿಲ್ಮ್ ಫೇರ್ ಪ್ರಶಸ್ತಿ ಸೇರಿದಂತೆ 10 ಪುರಸ್ಕಾರಗಳಿಗೆ ಎಚ್.ಎಸ್.ವಿ ಭಾಜನರಾಗಿದ್ದರು. ಮೂಲತಃ ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಹೊದಗೆರೆಯವರು. ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ವಾಸ ಇದ್ದರು. ಭಾವಗೀತೆಗಳ ಕವಿ, ಕನ್ನಡಿಗರ ಕೋಟ್ಯಂತರ ಕನ್ನಡಿಗರ ಜನಮನ ಗೆದ್ದಿರ್ತಕ್ಕಂಥ ಅತ್ಯಪರೂಪದ ಕವಿ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ನಿಧನ ಹೊಂದಿದ್ದಾರೆ. 76 ವರ್ಷ ಅವರಿಗೆ ವಯಸ್ಸಾಗಿತ್ತು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಬೆಳಗ್ಗೆ 7 ಗಂಟೆ ಸುಮಾರಿಗೆ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ನಿಧನರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 17 ಕವನ ಸಂಕಲನ, 4 ಕಥಾ ಸಂಕಲನ, 4 ಕಾದಂಬರಿಗಳು, 7 ನಾಟಕಗಳನ್ನು ರಚಿಸಿದ್ದಾರೆ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು. ಮಕ್ಕಳ ಸಾಹಿತ್ಯ, ಜೀವನ ಚರಿತ್ರೆಗಳನ್ನು ಕೂಡ ಎಚ್.ಎಸ್.ವಿ ರಚಿಸಿದ್ದಾರೆ. ಚಲನಚಿತ್ರ ರಂಗಭೂಮಿಯಲ್ಲೂ ಕೂಡ ಎಚ್.ಎಸ್.ವಿ ಅವರ ಸೇವೆ ಅತ್ಯಂತ ಅಮೂಲ್ಯವಾದದ್ದು. ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಡಾಕ್ಟರ್ ಡಿ.ಎಸ್. ಕರ್ಕಿ ಕಾವ್ಯ ಪುರಸ್ಕಾರ, ಫಿಲ್ಮ್ ಫೇರ್ ಪ್ರಶಸ್ತಿ ಸೇರಿದಂತೆ 10 ಪುರಸ್ಕಾರಗಳಿಗೆ ಎಚ್.ಎಸ್.ವಿ ಭಾಜನರಾಗಿದ್ದರು. ಮೂಲತಃ ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಹೊದಗೆರೆಯವರು. ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ವಾಸ ಇದ್ದರು. ಭಾವಗೀತೆಗಳ ಕವಿ, ಕನ್ನಡಿಗರ ಕೋಟ್ಯಂತರ ಕನ್ನಡಿಗರ ಜನಮನ ಗೆದ್ದಿರ್ತಕ್ಕಂಥ ಅತ್ಯಪರೂಪದ ಕವಿ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ನಿಧನ ಹೊಂದಿದ್ದಾರೆ. 76 ವರ್ಷ ಅವರಿಗೆ ವಯಸ್ಸಾಗಿತ್ತು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಬೆಳಗ್ಗೆ 7 ಗಂಟೆ ಸುಮಾರಿಗೆ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ನಿಧನರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 17 ಕವನ ಸಂಕಲನ, 4 ಕಥಾ ಸಂಕಲನ,